ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಈ ದಿನ ಚಪಾತಿ ಮಾಡ್ತಿದ್ದೀನಿ. ಈ ಥರ ಮೃದುವಾಗಿರೋ ಚಪಾತಿ ಮಾಡೋದನ್ನು ಹೇಗೆ ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮಾವಿನಕಾಯಿ ಚಟ್ನಿ. ನೋಡಿ, ನಾನು ಇವತ್ತು ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಆಶೀರ್ವಾದ್ ಆಟ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಉಜ್ಜಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಕಲಿಸ್ತೀನಿ. ಹದವಾಗಿ ಕಲಸಿಡ್ತಿರ್ತೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ಇಷ್ಟು ಹಾಕಿದರೆ ಸಾಕಾಗ್ಬೋದು. ಈಗ ನೀರು ಹಾಕಿ ಹದವಾಗಿ ಕಲಸಿಡ್ತೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಕಲಸಿ ಇಡಬೇಕು. ಆಮೇಲೆ ಚೆನ್ನಾಗಿ ನಾದ್ಬಿಟ್ಟು ಕಲಸಿ ಆದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈಗ ಹಾಗೆ ಒಂದು ರೌಂಡು ಬಾಲ್ ಮಾಡಿ ಇಟ್ಬಿಟ್ರೆ ಒಂದು ಸ್ವಲ್ಪ ನೆನ್ಕೊಳ್ಳುತ್ತೆ. ಆಮೇಲೆ ಚೆನ್ನಾಗಿ ಮಿದ್ಬಿಟ್ಟು ಚೆನ್ನಾಗಿ ನಾದಬೇಕು. ನಾದಿದರೆ ಚಪಾತಿ ಹಿಟ್ಟು ತುಂಬ ಚೆನ್ನಾಗಾಗೋದು. ಈಗ ಆ ರೀತಿ ಮಾಡಿ ಇಡ್ತೀನಿ. ನೋಡಿ, ನಾನು ಹಿಟ್ಟು ಕಲಿಸುವಾಗ ಎಣ್ಣೆ ಹಾಕ್ಕೊಂಡಿರಲಿಲ್ಲ. ಈಗ ಒಂದು ಸ್ವಲ್ಪ ಮೇಲ್ಗಡೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದಬೇಕು. ಹಿಟ್ಟಿಗೆ ಎಣ್ಣೆ ಹಾಕ್ಕೊಂಡಿರಲಿಲ್ಲ. ಈಗ ಒಂದು ಸ್ವಲ್ಪ ಎಲ್ಲ ಕಡೆಗೂ ಸವರ್ಬಿಟ್ಟು ನೀಟಾಗಿ ಹಾಗೆ ಇಟ್ಟರೆ ಒಂದು ಸ್ವಲ್ಪ ಹೊತ್ತು ನೆನೆಯೋಕೆ ಇಡಬೇಕು. ಇದನ್ನು ಚೆನ್ನಾಗಿ ನೆನ್ಕೊಳ್ಳುತ್ತೆ. ನಾವು ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಒಂದು ಸ್ವಲ್ಪ ಲಾಸ್ಟಿಗೆ ನಾದಿದರೆ ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ತುಂಬ ಸ್ಮೂತಾಗಿ ಚೆನ್ನಾಗಾಗಿದೆ. ಕೈಗೂ ಕೂಡ ಮೆತ್ತಲ್ಲ ಲಾಸ್ಟಿಗೆ ಹಾಕ್ಕೊಂಡ್ರೆ. ಇವಾಗ ಉಂಡೆ ಮಾಡಿದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಒಂದು ಅರ್ಧ ಗಂಟೆ ನೆನೆಲಿ ಇಟ್ಟು ನೆಂದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ಆಮೇಲೆ ಚಪಾತಿ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಕಲಸಿದ್ದನ್ನು ನೋಡಿ, ಇವಾಗ ಕೈಗೆ ಮೆತ್ತಲ್ಲ, ತುಂಬ ಚೆನ್ನಾಗಾಗಿದೆ. ಇದನ್ನು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನೆನೆಯಕ್ಕೆ ಬಿಡಬೇಕು. ಇಲ್ಲ, ಒಂದು 10 ನಿಮಿಷ 20 ನಿಮಿಷ ಕೂಡ ನೆನೆಸಿ ನಾವು ಮಾಡ್ಬೋದು ಅರ್ಜೆಂಟ್ ಇದ್ದಾಗ. ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ. ಇದು ಉಜ್ಜಲಿಕ್ಕೆ, ಚಪಾತಿ ಉಜ್ಜಲಿಕ್ಕೆ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಮಾಡ್ತೀನಿ ಚಪಾತಿ. ನೋಡಿ, ಚಪಾತಿ ಹಿಟ್ಟು ಹದವಾಗಿ ಚೆನ್ನಾಗಿ ಇದಾಗಿದೆ. ಇದನ್ನು ಒಂದು ಸ್ವಲ್ಪ ಹಿಂಗೆ ನಾದ್ಬಿಟ್ಟು ಉಂಡೆ ಮಾಡ್ಕೊತೀನಿ. ಉಂಡೆ ಮಾಡಿಕೊಂಡು ಈಗ ಚಪಾತಿ ಉಜ್ಜಿ ಬೇಯಿಸಿ ತುಂಬ ಚೆನ್ನಾಗಾಗಿದೆ. ಎಷ್ಟು ಸ್ಮೂತಾಗಿ ಚೆನ್ನಾಗಿದೆ. ಓಕೆನಾ? ಈಗ ಉಂಡೆ ಮಾಡ್ಕೊಂಡ್ಬಿಟ್ಟು ಉಜ್ಜಿ ಚಪಾತಿ ಬೇಯಿಸ್ತೀನಿ. ನೋಡಿ, ಇದರಲ್ಲಿ ಇಷ್ಟು ಉಂಡೆಗಳಾಗಿದೆ. 3, 6, 9, 10 ಉಂಡೆಗಳಾಗಿದೆ. ಈಗ ಒಂದೊಂದೇ ನಾನು ಉಜ್ಜಿ ಬೇಯಿಸ್ತಾ ಇರ್ತೀನಿ. ಈಗ ನೋಡಿ, ಇದರಲ್ಲಿ ಉಜ್ಜಿಬಿಟ್ಟು ಬೇಯಿಸ್ತೀನಿ. ಓಕೆನಾ? ನೋಡಿ, ಚಪಾತಿ ಉಜ್ಜಿದ್ದೀನಿ. ನೋಡಿ, ಕೈಗೆ ತೆಕ್ಕೊಂಡಿದ್ದೀನಿ. ಈಗ ಕಾವಲಿ ಕಾದಿದೆ, ಇದಕ್ಕೆ ಹಾಕ್ತಾ ಇದ್ದೀನಿ. ಮೇಲ್ಗಡೆ 1-2 ಹನಿ ಎಣ್ಣೆ ಹಾಕಿದ್ದೀನಿ. ಈ ಕಡೆ 1-2 ಹನಿ ಎಣ್ಣೆ ಹಾಕ್ತಿದ್ದೀನಿ.
ಬರೀ ಬಾಯಿ ಮಾತಲ್ ಕಣೆ ಅಷ್ಟೇ ನೀನು. ನೋಡಿ ಈ ಥರ ಸೂಪರಾಗಿ ಚಪಾತಿ ಮಾಡ್ಕೋಬೋದು. ಓಕೆನಾ, ಇದಿಷ್ಟೇ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಅನುಕೂಲ ಆಗೋವಂಥ ಉಪಯುಕ್ತವಾದ ಅಂತ ನಾನು ವಿಡಿಯೋಗಳನ್ನೇ ಮಾಡ್ತೀನಿ. ಓಕೆನಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆನಾ, ಈ ಥರ ನೀಟಾಗಿ ಚಪಾತಿ ಮಾಡ್ಕೊಳ್ಳೋದು ನೀವು ಮಾಡ್ಕೊಳ್ಳಿ. ನೀರಿನ ಅಂಶ ಇರಬಾರ್ದು. ನೀರಿನ ಅಂಶ ಇದ್ದರೆ ನಮಗೆ ಇದು ಕೆಡೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀರಿನ ಅಂಶ ಇಲ್ದಂಗೆ ನಾವು ಎಚ್ಚರ ವಹಿಸ್ಕೋಬೇಕು. ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು. ಆ ರೀತಿ ಟವಲಲ್ಲಿ ಒರೆಸ್ಕೊಂಡ್ಬಿಟ್ರೆ, ಕಾಟನ್ ಆದರೆ ಬೇಗ ಚೆನ್ನಾಗಿ ಇದಾಗುತ್ತೆ. ನಾನೀಗ ಅಡುಗೆ ಮನೆಗೆ ಅಂತಲೇ ಬಳಸ್ತಾ ಇರೋದು ಈ ಟವಲ್ಗಳು. ಎಲ್ಲದನ್ನು ಈಗ ನೀಟಾಗಿ ಒರೆಸಿ ರೆಡಿ ಮಾಡ್ಕೊತೀನಿ. ಇದನ್ನು ಸಿಪ್ಪೆ ಹೆಚ್ಚಿ ತಿರುಳು ಹೆಚ್ಚಬೇಕು ಇವಾಗ. ಓಕೆನಾ, ಈಗ ಆ ಥರ ಹೆಚ್ಚಿ ರೆಡಿ ಮಾಡ್ಕೊತೀನಿ, ತೋರಿಸ್ತೀನಿ. ಹಾಂ ನೋಡಿ, ಇದು ಹುಳಿ ಇರುತ್ತೆ. ಮಾವಿನಕಾಯಿ ತುಂಬ ಹುಳಿ ಇರುತ್ತೆ. ಉಪ್ಪಿನಕಾಯಿಗಿಂತ ಈ ಚಟ್ನಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಹುಳಿ ಇರುತ್ತೆ. ಆ ಹುಳಿಗೆ ತಕ್ಕಂತೆ ನೋಡಿ ಇಷ್ಟು ನಾನು ಖಾರಕ್ಕೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ. ಇದು ಬ್ಯಾಡಗಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ಕಲರ್ಗೆ ಮತ್ತು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ನೋಡಿ, ಇಲ್ಲಿ ಮೈಸೂರು ಪಾಕು ಉಪ್ಪಂಗೆ ಉಬ್ತಾ ಇದೆ. ಕೆಳಗಡೆ ಒತ್ತಿಸ್ಬಾರ್ದು, ರೆಡ್ಡಿಶ್ ಆಗಿದೆ ಕೆಳಗಡೆ ಎಲ್ಲ. ಆದ್ದರಿಂದ ನಾನು ಇದನ್ನು ಒಲೆ ಆಫ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕುದ್ದಿದೆ. ಓಕೆನಾ, ನೋಡಿ ಮಾವಿನಕಾಯಿ ಚಟ್ನಿ ಸೂಪರ್ ಪವರ್ ಆಗಿ ಚೆನ್ನಾಗಾಯಿತು. ನೋಡಿ, ಇದು ಬಾಳೆಹಣ್ಣಿನ ರಸಾಯನ ಚಪಾತಿ ಮತ್ತು ಮಾವಿನಕಾಯಿ ಚಟ್ನಿ ತುಂಬ ಸೂಪರಾಗಿದೆ. ಚಪಾತಿ ಕಾಂಬಿನೇಷನ್ ಮಾವಿನಕಾಯಿ ಚಟ್ನಿನ ನೋಡಿ ಪುಡಿ ಮಾಡೋದು ಹೇಗೆ ಮತ್ತು ಮಾಡೋ ವಿಧಾನ ಹೇಗೆ ಎನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಅದು ಮುಂದಿನ ವಿಡಿಯೋದಲ್ಲಿ. ಓಕೆನಾ, ಚಪಾತಿ ಜೊತೆಗೆ ಈ ಮಾವಿನಕಾಯಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನಾನು ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೈಲಾಗಿ ಫುಲ್ ಎಲ್ಲದನ್ನು ಇಂಗ್ರೀಡಿಯೆಂಟ್ಸು ಮತ್ತು ಮಾಡೋ ಮೆಥಡು ಎಲ್ಲ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಚಪಾತಿ ಜೊತೆಗೆ ಕಾಂಬಿನೇಷನ್ಗೋಸ್ಕರ ಮಾವಿನಕಾಯಿ ಚಟ್ನಿ ತೋರಿಸಿದ್ದೆ. ಓಕೆನಾ.